ಕನ್ಫ್ಯೂಷನ್ ಇತ್ತು ಸೋನು ಕೂಡ ಯಾರೋ ಕೇಸೋ ಅದು ಇಷ್ಟೊತ್ತನ ಎಲ್ಲ ಮಾತಾಡಿದ್ರು. ಸೊ ಈಗ ನಿಮ್ ಬಗ್ಗೆ ಡೌಟ್ ಇದ್ದಾರೆ, ಹೀರೋಯಿನ್ ಯಾರು ಗೌಡ ಅಂತ ಕನ್ಫ್ಯೂಷನ್ ಆಗ್ತಿದೆ ಅಂತ. ಒಂದು ಕೊಡ್ಬೇಕು ತಾನೆ, ಇವತ್ತಿನವರೆಗೂ ಒಂದು ಫಸ್ಟ್ ಲುಕ್ ಬಿಟ್ಟಿಲ್ಲ. ಒಂದು ಏನು ಅಟ್ಲೀಸ್ಟ್ ಹೀರೋದಾದ್ರೂ ಏನಾದರೂ ಬಿಟ್ಟಿದ್ದಾರೆ, ಒಂದು ಪೋಸ್ಟರ್ ಆದರೂ ಬಿಟ್ಟಿದ್ದಾರೆ. ಇದಕ್ಕೆ ಡೈರೆಕ್ಟರ್ ಆನ್ಸರ್ ಮಾಡಬೇಕು. ಹೇಳಿ ಏನಕ್ಕೆ? ನ್ಯೂ ಇಯರ್ ಇತ್ತು, ಸಂಕ್ರಾಂತಿ ಇತ್ತು, ಒಂದು ಫೋಟೋ ಹಾಕೋಕ್ಕಾಗ್ತಾ ಇಲ್ವಾ? ಯಾವ್ದು ಒಂದು ಇಡೀ ಸಿನಿಮಾದ ಪೋಸ್ಟರ್ ಬಿಟ್ಟಿಲ್ಲ, ಅವ್ರು ಒಬ್ಬರದೇ ಫಸ್ಟ್ ಲುಕ್ ಬಿಟ್ಟಿರೋದು. ನೆಕ್ಸ್ಟ್ ನಿಮ್ದು ಬಿಡ್ತಾ ಇದ್ದೀವಿ. ಅವರೇ ಬಿಡ್ತಾರೆ. ಇದರಲ್ಲಿ ಟೀಚರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ವೆರಿ ಸಿಂಪಲ್ ಹುಡುಗಿ, ಇನ್ನೇನು ಹೇಳಬೇಕು? ಮೈಸೂರು ಅಷ್ಟೇನಾ? ಅಷ್ಟೇ ಸಾಕು. ಈ ಸಿನಿಮಾಗೆ ನಾನೇ ಹೀರೋಯಿನ್ ಅಂತ ಹೇಳ್ಬಿಟ್ಟು. ನಾನೇ ಹೀರೋಯಿನ್, ಯಾರು ಅಲ್ಲ, ನಾನೇ ಹೀರೋಯಿನ್. ಎಸ್, ಅವತ್ತು ರಮ್ಯಾ ಅವರು ಪ್ಲೇ ಮಾಡಿದ್ರು. ಸೊ ಸೀಕ್ವೆಲ್ ಅಂದಾಗ ಹೆಂಗೆ ಏನು ಅನ್ನೋಂಥದ್ದು ಇರುತ್ತೆ. ನಿಮ್ಗೆ ಚಾಲೆಂಜಸ್ ಇತ್ತು ಕ್ಯಾರೆಕ್ಟರ್ ಫಸ್ಟ್ ಕೇಳಿದಾಗ ಹೇಗಿತ್ತು? ಎಲ್ಲರೂ ನೀವುಗಳೇ ಕಂಪೇರ್ ಮಾಡ್ತೀರಲ್ವಾ, ಅವ್ರು ಚೆನ್ನಾಗಿ ಮಾಡಿದ್ರು, ಇವ್ರು ಹಿಂಗೆ ಹಂಗೆ ಹಿಂಗೆ ಅಂತ. ಬಟ್ ನನಗೆ ಗೊತ್ತಿರೋ ಹಂಗೆ ಡೈರೆಕ್ಟರ್ಸ್ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅಂದರೆ ವೆನ್ ಯು ಸಿ ದಿ ಮೂವಿ ಇಟ್ಸ್ ಅ ಫೀಲ್ ಗುಡ್ ಮೂವಿ ಥರ ಇರುತ್ತೆ. ಸೊ ಎಲ್ಲೂ ಅದು ಮತ್ತೆ ಅಂದರೆ ಅವ್ರದ್ದೇ ಬೇರೆ ಥರ ಇದೆ, ನನ್ನದೇ ಬೇರೆ ಥರ ಇದೆ ಕ್ಯಾರೆಕ್ಟರ್. ಸೊ ಇಟ್ ಇಸ್ ನೈಸ್. ಮೇಡಮ್, ಈಗ ರಮ್ಯಾ ಅವರು ಆ್ಯಕ್ಟ್ ಮಾಡಿದ್ದನ್ನ ಎಲ್ಲರೂ ಇಷ್ಟಪಟ್ಟಿದ್ರು. ಸೊ ಥಿಯೇಟರ್ಸ್ ಆಡಿಯನ್ಸ್ಗೆ ಥಾಟ್ ಅಲ್ಲೇ ಇರುತ್ತೆ, ರಮ್ಯಾ ಮಾಡಿದ್ದು ಕಂಟಿನ್ಯೂಷನ್ ಅಂತೇಳಿ. ಸೊ ಆ ಥರ ಕಂಪ್ಯಾರಿಸನ್ ಮಾಡಿದಾಗ ನಿಮಗೆ ಒಂದಷ್ಟು ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅದನ್ನ ಹೆಂಗೆ ನಿಭಾಯಿಸಿದೆ ನಾನು? ಆ್ಯಕ್ಚುಲಿ ನನಗೂ ಆ ಥಾಟ್ ಇತ್ತು, ನನಗೂ ಆ ಭಯ ಇತ್ತು, ಇಲ್ಲ ಅಂತಲ್ಲ. ಬಟ್ ಪ್ರತಿ ಸಲ ಸರ್ ಕೇಳ್ತಾರಾಗ ಅವ್ರು ಅದನ್ನೇ ಹೇಳ್ತಾರೆ, ನಿಮ್ಮ ಸ್ಟೈಲ್ನಲ್ಲಿ ನೀವು ಮಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತಲೇ ಹೇಳೋರು ಯಾವಾಗ್ಲೂ. ಅಫ್ಕೋರ್ಸ್ ಅವರು ಶಿ ಈಸ್ ಅ ಸೂಪರ್ ಸ್ಟಾರ್. ಸೊ ಬಟ್ ಕಂಪೇರ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಈ ಕ್ಯಾರೆಕ್ಟರೇ ಬೇರೆ ಥರ ಇದೆ. ಆ್ಯಂಡ್ ನೋಡ್ತಾ ನೋಡ್ತಾ ನಿಮ್ಗೆ ಅದೆಲ್ಲೋ ಮರ್ತೋದಂಗೆ ಆಗೋಗುತ್ತೆ. ಅವತ್ತು ಆಡಿಯನ್ ಆಗಿ ಸಿನಿಮಾ ನೋಡಿದಾಗ ಹೆಂಗೆ ಅನ್ಸುತ್ತೆ? ಚೆನ್ನಾಗಿದೆ, ಇವರಿಬ್ರು ಪೇರ್ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ಇವತ್ತು ನಮ್ಮಿಬ್ರು ಪೇರ್ ನಾನು ಆನ್ ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಚೆನ್ನಾಗಿದೆಯಲ್ಲ, ನಿವೇದಿತಾ ಮತ್ತು ಸಿದ್ಲಿಂಗು ಕ್ಯಾರೆಕ್ಟರ್ ಚೆನ್ನಾಗಿದೆಯಲ್ವಾ ಅಂತಲೇ ಅನಿಸುತ್ತೆ. ಎಲ್ಲೂ ನಮಗೆ ಆ ಒಂದು ಇದು ಸಿಗಲ್ಲ. ಸೊ ಇವತ್ತು 2024ಗೆ ಹೆಂಗೆ ಬೇಕೋ ಹಾಗೆ ನೀಟಾಗಿ ಮಾಡ್ಕೊಂಡಿದ್ದಾರೆ. 25 ನಾಳೆ ಧನ್ಯವಾದ ಬರ್ತಾರೆ. ನಿಮ್ಮದು ಕಾಂಗ್ರೆಸ್ ಸಿನಿಮಾ ಬರುತ್ತೆ, ಡೈರೆಕ್ಷನ್ ಮಾಡ್ತಾರೆ, ಅದರಲ್ಲಿ ಸೊ ನಾಳೆ ಬರ್ತಾರೆ ಇರೋದ್ರಿಂದ ಏನೇನು ಬಯಸ್ತೀರಿ? ಇಲ್ಲ, ಬರ್ಡೇಗೆ ವಿಶ್ ಮಾಡ್ಬೋದು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ 2 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. KP ಶ್ರೀಕಾಂತ್ ಅವ್ರು ಇನ್ನೊಂದು ಸಿನಿಮಾ ಮಾಡ್ತಿರ್ತಾರೆ, ಮತ್ತು ಜಡೇಶ್ ಅವರು ಇನ್ನೊಂದು ಸಿನಿಮಾ. ತುಂಬ ಸಖತ್ತಾಗಿದೆ ಫಸ್ಟ್ ಲುಕ್. ಅದು ಲ್ಯಾಂಡ್ ಲಾರ್ಡ್ ತುಂಬ ಚೆನ್ನಾಗಿದೆ. ಖುಷಿ ಆಯಿತು ನೋಡಿ ಅದನ್ನು. ಆ್ಯಂಡ್ ಅದು ಸಿನಿಮಾ ಮಾಡಬೇಕಿತ್ತು, ಆ್ಯಕ್ಚುಲಿ ಭೀಮಾ ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ. ಪರ್ಸ್ನಲಿ ನಮ್ಗೆ ಯಾವುದೇ ರೀತಿ ಏನೂ ಇಲ್ಲ. ಸೊ ಒಂದು ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ, ಅದೆಲ್ಲ ಇತ್ತು. ಬಟ್ ಈಗೆಲ್ಲ ಚೆನ್ನಾಗೇ ಇದ್ದೀವಿ. ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಜೊತೆಲಿ ಕೆಲಸ ಮಾಡ್ತೀನಿ. ಲಾಸ್ಟ್ ಟೈಮ್ ಭೇಟಿ ಆಗಿದ್ದು ಅದೇ ಸರಿ, ನೀವು ಹೇಳಿದ್ದಕ್ಕೆ ಕ್ವಶನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರುತ್ತೆ, ಅವರು ಮಾತಾಡ್ತಾ ಇಲ್ಲ, ಅವನು ಸಾಪಗಳಿದೆ ಅಂತೇಳಿ. ಅದು ನಮಗೂ ಅಷ್ಟು ಕ್ಲಾರಿಟಿ ಇದೆ. ತುಂಬ ಬರುತ್ತೆ ಸೋಷಿಯಲ್ ಮೀಡಿಯಲ್ಲಿ, ಅದು ನಾವು ತಲೆ ಕೆಡಿಸ್ಕೋಕ್ಕಾಗಲ್ಲ. ನಾವು ಫ್ಯಾಮಿಲಿ, ನಾವು ಚೆನ್ನಾಗೇ ಇದ್ದೀವಿ. ಏನಾಯಿತು, ಒಂದ್ಸಲಿ ಏನೋ ಡಿಸ್ಪ್ಯೂಟ್ ಆಯಿತು, ಅದಾದಮೇಲೆ ಎಲ್ರಿಗೂ ಗೊತ್ತಿತ್ತು ಅದು. ನಮ್ಗೆ ಜಗಳ ಆಗಿತ್ತು, ಅದೆಲ್ಲ ಆಯಿತು. ಅದಾದಮೇಲೆ ಒಟ್ಟಿಗೆ ಆದ್ವಿ, ಇವಾಗ ಚೆನ್ನಾಗೇ ಇದ್ದೀವಿ. ಬಟ್ ಸಿನಿಮಾ ಮಾಡೋಕ್ಕೆ ಪಾತ್ರಗಳು ಒಂದಾಗಬೇಕಲ್ಲ. ಪಾತ್ರಗಳು ಕರೆಕ್ಟಾಗಿದ್ದ ಖಂಡಿತವಾಗ್ಲೂ ಮಾಡ್ತೀನಿ. ಭೀಮಲ್ಲಿ ಆಲ್ಮೋಸ್ಟ್ ಆಗಿತ್ತು, ಬಟ್ ಆಗಲಿಲ್ಲ. ಕೊನೆಗೆ ಆಗ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ನನಗೂ ಆಸೆ ಇದೆ ಇರಬೇಕಿತ್ತು ಅಂತ. ಏನು ಮಾಡೋಕ್ಕಾಗತ್ತೆ, ಇರ್ತಾವಲ್ಲ ನಮ್ಮದು ಸಣ್ಣ ಪುಟ್ಟ ವ್ಯವಹಾರ ವಿಚಾರಗಳು. ಸೊ ವರ್ಕೌಟ್ ಆಗಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಸಿನಿಮಾ ಮಾಡಿಲ್ಲ. ಅವತ್ತು ಹೇಳಿದೆ, ಭಾರಿ ಖುಷಿ ನನಗೆ ಕೆಲಸ ಮಾಡೋಕ್ಕೆ. ಯಾಕಂದರೆ ದುನಿಯಾ ಆದಮೇಲೆ ನಾವಿಬ್ಬರು ಎಲ್ಲೋ ಕಾಣಿಸ್ಕೊಳ್ಳೇ ಇಲ್ಲ, ಬರೀ ಕಾಂಟ್ರವರ್ಸಿಗಳಲ್ಲೇ ಹೆಸರಾಗ್ತಾಯಿತ್ತು. ಸಿನಿಮಾ ಮಾಡಿ ಹೆಸರು ಮಾಡಬೇಕು ಅಂತ ನಮಗೂ ಆಸೆ ಇದೆ. ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ.